ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೀತಾ ಇದೆ. ನಿರ್ಜನ ಅಧಿಕಾರದ 8ನೇ ಕಲಶ. ಏಕ ಜ್ಞಾನಕ ಭಾವ ನಿರ್ಭರವಾ ಸ್ವಾದಂ ಸಮಾಸಾದಯನ್ ಸ್ವಾದಂ ದ್ವಂದ್ವಮಯಂ ವಿಧಾತುಮಸಹ ಸ್ವಾಂ ವಸ್ತು ವೃತ್ತಿಂ ವಿದನ್ ಆತ್ಮಾತ್ಮಾನುಭವಾನುಭಾವವಿವಶೋ ದೃಶ್ಯದ್ವಿಶೇಷೋದಯಂ ಸಾಮಾನ್ಯಂ ಕಲಯನ್ ಕಿಲೈಷ ಸಕಲಂ ಜ್ಞಾನಂ ನಯತೆ ಕಥಾಂ. ಮುಂದಿನ ಪುಟ. ಮತ್ತೆ ಹೀಗಿದ್ದಾನೆ. ವಿಕಲ್ಪ ರೂಪದ ಆಕುಲತೆಯ ರೂಪವನ್ನು ಅಜ್ಞಾನಿ ಜನರು ಸುಖವೆಂದು ಮನ್ನಿಸುತ್ತಾರೆ. ಆದರೆ ಅದು ದುಃಖ ರೂಪವಿದೆ. ಅಂಥ ಆ ಇಂದ್ರಿಯ ವಿಷಯಜನಿತ ಸುಖವನ್ನು ಅಂಗೀಕಾರ ಮಾಡುವಲ್ಲಿ ಅಸಮರ್ಥನಿದ್ದಾನೆ. ಭಾವಾರ್ಥವು ಹೀಗಿದೆ. ವಿಷಯ ಕಷಾಯಗಳನ್ನು ದುಃಖ ರೂಪವೆಂದು ತಿಳಿಯುತ್ತಾನೆ. ಮತ್ತೆ ಹೇಗಿದ್ದಾನೆ? ಸ್ವಾಂ ವಸ್ತುವೃತ್ತಿಂ ವಿದನ್. ತನ್ನ ಸ್ವಾಂ ಅರ್ಥಾತ್ ತನ್ನ ದ್ರವ್ಯ ಸಂಬಂಧದ ವಸ್ತುವೃತ್ತಿಂ ಆತ್ಮನ ಶುದ್ಧ ಸ್ವರೂಪದಿಂದ ವಿದನ್ ತದ್ರೂಪವಾಗಿ ಪರಿಣಮಿಸುತ್ತಿದ್ದಾನೆ. ಮತ್ತೆ ಹೇಗಿದ್ದಾನೆ? ಆತ್ಮಾತ್ಮಾನುಭವಾನುಭಾವ ವಿವಶಃ. ಆತ್ಮ ಚೇತನ ದ್ರವ್ಯವು, ಅದರ ಆತ್ಮಾನುಭವ ಆಸ್ವಾದ, ಅದರ ಅನುಭಾವ ಮಹಿಮೆಯು ಅದರ ಮೂಲಕ ವಿವಶಃ ಗೋಚರವಿದೆ. ಮತ್ತೆ ಹೇಗಿದೆ? ವಿಶೇಷೋದಯನ್ ಭ್ರಸ್ಯತ್. ವಿಶೇಷ ಜ್ಞಾನ ಪರ್ಯಾಯ, ಅದರ ಮುಖಾಂತರ ಉದಯಂ ನಾನಾ ಪ್ರಕಾರ ಅವುಗಳ ಭ್ರಶ್ಯತ್ ನಾಶ ಮಾಡುತ್ತ. ಮತ್ತೆ ಹೇಗಿದೆ? ಸಾಮಾನ್ಯ ಕಲಯನ್ ನಿರ್ಭೇದ ಸತ್ತಾ ಮಾತ್ರ ವಸ್ತುವನ್ನು ಅನುಭವ ಮಾಡುತ್ತಾ ಇದೆ. ಇಲ್ಲಿ ಯಾವ ಅನುಭವ ಸಂಪನ್ನ ಜೀವ ಯಾವುದರ ಅನುಭವ ಮಾಡ್ತಾ ಇದ್ದಾನೋ ಅದು ಹೇಗಿದೆ ಅಂಥೇಳಿ ಪ್ರಶ್ನೆ ಮಾಡಿ ಅದರ ಮಹಿಮೆಯನ್ನು ಇನ್ನಷ್ಟು ಸ್ವಯಂ ಅವರು ತಂದುಕೊಂಡ ಅದರಲ್ಲಿ ಅಂತರ್ನಿಮಗ್ನ ಆಗುವಂಥ ತನ್ನ ಪುರುಷಾರ್ಥಕ್ಕ ಚಾಲನೆ ನೀಡ್ತಾ ಇದ್ದಾರೆ ಪಂಡಿತ್ ರಾಜಮಲ್ಜಿ ಅವರು. ಅಮೃತಚಂದ್ರಾಚಾರ್ಯರಂತೂ ಆ ಶಬ್ದಗಳನ್ನು ಹೇಳ್ತಾ ಇರುವಂತೆ ಅತೀಂದ್ರಿಯ ಆನಂದದ ಸಾಗರದೊಳಗ ಒಂದಾಗಿ ಹೋಗಿ ಅದರ ಅನುಭವ ಮಾಡ್ತಾ ಇದ್ದಾರೆ, ಅದರ ಆಸ್ವಾದ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ ಅವರ ಶಬ್ದದಿಂದನ ತಿಳಿದು ಬರುವಂಥದ್ದು ಇದೆ. ಜ್ಞಾನಿ ಜೀವರುಗಳ ಅರ್ಥಾತ್ ಮೋಕ್ಷ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಜೀವರುಗಳ ಅಜ್ಞಾನಿ ಜೀವರುಗಳಿಂದ ಅರ್ಥಾತ್ ಸಂಸಾರ ಮಾರ್ಗದಲ್ಲಿ ಪ್ರವೃತ್ತ ಇರುವಂಥ ಜೀವರುಗಳಿಂದ ಭಿನ್ನವಾದಂಥ ವಿಲಕ್ಷಣವಾದಂಥ ಸ್ವಾಧೀನವಾದಂಥ ಮಾರ್ಗದೊಳಗ ಯಾವುದೇ ಪ್ರಕಾರದ ಬಾಧೆ ಇಲ್ಲದ ಅಡೆತಡೆ ಇಲ್ಲದ ಸಾಗುತ್ತಾ ಇರ್ತಾರೆ. ಲೋಕದ ಪದಾರ್ಥಗಳ ಅವವುಗಳ ಪಾಡಿಗೆ ಅವವುಗಳಲ್ಲಿ ಇದ್ದುಕೊಂಡ ಅವವುಗಳ ಯೋಗ್ಯತೆಯ ಅನುಸಾರ
ಪರಿಣಮನ ಮಾಡ್ತಾ ಇರ್ತವೆ. ಅದಾವುದರದ್ದು ಇವರ ಜ್ಞಾನದೊಳಗ ವಿಶೇಷ ರೂಪದಿಂದ ಸ್ವೀಕಾರ ಇಲ್ಲನ. ಒಂದು ವೇಳೆ ಪರಪ್ರಕಾಶಕ ಜ್ಞಾನ ಸಾಮರ್ಥ್ಯ ಏನಿದೆ ಅದರಲ್ಲೇ ಅವು ಹೊಳೆದು ಹೋದ್ರೂ ಕೂಡ ಅವುಗಳಿಗೆ ಸಂಬಂಧಿಸಿದ ಹಾಗೆ ಆಸ್ವಾದ ಅನುಭವ ಅರ್ಥಾತ್ ಪರಕ್ಕೆ ಸಂಬಂಧಿಸಿದ ಭೇದಕ್ಕೆ ಸಂಬಂಧಿಸಿದ ವಿಕಲ್ಪ ಅರ್ಥಾತ್ ವಿಕಾರದ ಅನುಭವ ಅವರಿಗೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಅವುಗಳಲ್ಲಿ ಅವರ ತನ್ಮಯ ಆಗುವುದಿಲ್ಲ. ಇಷ್ಟ ಸಾಮಾನ್ಯ ರೂಪದಿಂದ ಅರ್ಥ ಇದೆ. ಈಗ ಇನ್ನೊಂದು ಸಲ ನೋಡೋಣ. ಸ್ವಾಂ ವಸ್ತು ವೃತ್ತಿಂ ವಿದನ್, ತನ್ನ ದ್ರವ್ಯ ಸಂಬಂಧದ ಆತ್ಮನ ಶುದ್ಧ ಸ್ವರೂಪದಿಂದ ತದ್ರೂಪವಾಗಿ ಪರಿಣಮಿಸುತ್ತಿದ್ದಾನೆ. ಹೇಗಿದ್ದಾನವ ಅನುಭವ ಸಂಪನ್ನ ಜೀವ? 3 ಶಬ್ದ ಹೇಳಿದರು. ತನ್ನ ದ್ರವ್ಯ ಸಂಬಂಧದ, ತನ್ನ ದ್ರವ್ಯ ಯಾವುದದ? ಜೀವದ್ರವ್ಯ, ಚೇತನ ಮಾತ್ರ ಇರುವಂತಹ ದ್ರವ್ಯ. ಅನಂತ 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 ಚೈತನ್ಯಮಯ ಗುಣಗಳಿಂದ ಅಭೇದ ರೂಪವಾಗಿ ಇರುವಂತಹ ದ್ರವ್ಯ. ಹಾಗಾದ್ರೆ ತನ್ನ ದ್ರವ್ಯ ಸಂಬಂಧದ ಅರ್ಥಾತ್ ತನ್ನ ದ್ರವ್ಯಕ್ಕೆ ಸಂಬಂಧಿಸಿದ, ಅನ್ಯಕ್ಕೆ ಸಂಬಂಧಿಸಿದ ಮಾತು ಇಲ್ಲ. ಅನ್ಯಕ್ಕೆ ಸಂಬಂಧಿಸಿದ ಹಾಗೆಯೇ ಈ ಜೀವದೊಳಗ ಯಾವುದೇ ಪ್ರಕಾರದ ಒಂದು ಪ್ರಭಾವ ಅಂದರೆ ಒಂದು ಯಾವುದೇ ಪ್ರಕಾರದಿಂದ ಅದರದ್ದು ಇದರ ಮೇಲೆ ಛಾಯೆ ಅಂದರೆ ಬೀಳೋದನೇ ಇಲ್ಲ. ಆದರೆ ಈ ಜೀವ ತಾನಾಗೆ ತನ್ನ ಆತ್ಮ ಸಂಬಂಧದ ವಿಷಯ ಅರ್ಥಾತ್ ತನ್ನ ಮನೆಗೆ ಸಂಬಂಧಿಸಿದ ವಿಷಯವನ್ನು ಬಿಟ್ಟುಕೊಟ್ಟ ಪರರ ಗ್ರಹ ಅರ್ಥಾತ್ ಶರೀರ ಮೊದಲಾದ ಉದ್ಗಲದ ಅವಸ್ಥಾ ವಿಶೇಷಗಳಲ್ಲೇ ತನ್ನ ಬುದ್ಧಿಯನ್ನು ತಾನೇ ತೊಡಗಿಸ್ತಾನೆ. ನಿಜವಾಗಿ ತನ್ನ ಸಂಬಂಧದ, ತನ್ನ ಗ್ರಹಕ್ಕೆ ಸಂಬಂಧಿಸಿದ, ತನ್ನ ಚೈತನ್ಯ ಗ್ರಹಕ್ಕೆ ಸಂಬಂಧಿಸಿದ, ತನ್ನ ಚೈತನ್ಯ ನಿಧಿಗೆ ಸಂಬಂಧಿಸಿದ, ತನ್ನ ಚೈತನ್ಯ ಗುಣರೂಪದ ಪರಿವಾರಕ್ಕೆ ಸಂಬಂಧಿಸಿದ ಕಾರ್ಯವನ್ನು ಬಿಟ್ಟುಕೊಟ್ಟ ದೇಹ ಮೊದಲಾದ ಪುದ್ಗಲದ ರಚನೆ ಏನಿದೆಯೋ, ಪುದ್ಗಲದ ಅವಸ್ಥೆಗಳೇನಿದಾವೆಯೋ ಅವುಗಳಲ್ಲೇ ತನ್ನ ಬುದ್ಧಿಯನ್ನು ಈ ಅಜ್ಞಾನಿ ಜೀವ ಅನಾದಿಯಿಂದ ತೊಡಗಿಸ್ತಾ ಇದ್ದಾನೆ. ಅದರ ಫಲಸ್ವರೂಪವಾಗಿ ಅವನಿಗೆ ದುಃಖ ಇದೆ, ಪರಾಧೀನತೆ ಇದೆ. ಪರವೇನು ಇವನನ್ನು ತನ್ನ ಅಧೀನ ಮಾಡಿಕೊಂಡಿಲ್ಲ, ಇವನೇ ತಾನಾಗೇನ ಪರದ ಅಧೀನ ಆಗ್ತಾ ಇದ್ದಾನೆ. ತನ್ನ ಮನೆಗೆ ಸಂಬಂಧಿಸಿದ ವಿಷಯವನ್ನು ಹೇಳ್ತಲ್ಲ, ತನ್ನ ಗ್ರಹ ಚೈತನ್ಯ ಗ್ರಹ ಅಸಂಖ್ಯ ಪ್ರದೇಶ ರೂಪದ ಚೈತನ್ಯ ಗ್ರಹ ನಿರ್ಮಲ 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 ಇದೆ. ತನ್ನ ಅನಂತ ಗುಣಗಳ ನಿರ್ಮಲ 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 ಪರಿವಾರ ರೂಪದಿಂದ ಅದವರೆ. ತನ್ನಿಂದ ಹೊರಡುವಂಥ ನಿರಂತರದ ಅವಸ್ಥೆಗಳ ಚೈತನ್ಯ ಚೈತನ್ಯ ಇದ್ದಾವೆ. ಯಾವಾಗ ತಾನ ಆ ನಿಜಗ್ರಹದ ಕಡೆಗೆ ದೃಷ್ಟಿ ಹರಿಸ್ತಾನೋ ಆವಾಗ. ಅನ್ಯಥಾ ಇವನಿಗೆ ನಿಜಗ್ರಹದ ಪರಿಚಯ ಎಲ್ಲಿಯವರೆಗೆ ಆಗುವುದಿಲ್ಲ, ನಿಜಗ್ರಹದ ಎಲ್ಲಿಯವರೆಗೆ ದೃಷ್ಟಿ ಅವನಿಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಅವ ಉದ್ಗಲದೊಳಗ ಅಚೇತನದೊಳಗ ಸುಖದಿಂದ ಶೂನ್ಯವಿರುವಂಥ, ಸುಖ ಗುಣದಿಂದ ರಹಿತವಿರುವಂಥ ಪರಪದಾರ್ಥ ಪುದ್ಗಲ ದ್ರವ್ಯದ ಅವಸ್ಥಾ ವಿಶೇಷಗಳಲ್ಲಿ ತನ್ಮಯನಾಗುತ್ತ, ಅದರ ಮಯನಾಗುತ್ತ ಅನಂತ ಪರಾಧೀನತೆಯ ಅನಂತ ದುಃಖವನ್ನು ಪ್ರತಿ ಸಮಯಕ್ಕ ಅನುಭವ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಅನುಭವ ಸಂಪನ್ನ ಜೀವ ಹೇಗಿದ್ದಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಅವ ಹೇಗಿದ್ದಾನೆ? ತನ್ನ ದ್ರವ್ಯಕ್ಕೆ ಸಂಬಂಧಿಸಿದ
ಯಾವುದು ತನಗೆ ಸಂಬಂಧಿಸಿದ ವಿಷಯ ಅಲ್ಲವೋ ಅದರೊಳಗೆ ಅವನ ಬುದ್ಧಿ ಹೋಗೋದನ್ನು ಇರ್ತದೆ. ಯಾವುದು ತನ್ನಿಂದ ಭಿನ್ನ, ಅತ್ಯಂತ ಭಿನ್ನ ದ್ರವ್ಯ ಇದೆಯೋ, ತನ್ನಿಂದ ಭಿನ್ನ, ಅತ್ಯಂತ ಭಿನ್ನ ಯಾವ ಪರದ್ರವ್ಯ ಇದೆಯೋ ಅದು ತನ್ನದೇ ಆದಂಥ ಅನಂತ ಗುಣ ಮತ್ತು ಅದರದೇ ಆದಂಥ ಸಮಯಕ್ಕೆ ಹೊರಡುವಂಥ ಅಚೇತನ ಪರ್ಯಾಯಗಳ ರೂಪದಿಂದ ಅದು ಪರಿಣಮಿಸ್ತಾ ಇದೆ. ಅದರ ಗೊಡವೆಗೆ ಅಥವಾ ಅದರ ಕಡೆಗೆ ನೋಡುವಂಥದ್ದ ಇವನಿಗೆ ವಿಕಲ್ಪನೆ ಬರುವುದಿಲ್ಲ. ಬಹಳ ವಿಶೇಷ ಮಾತು. ಅದಕ್ಕೆ ಪ್ರಾರಂಭದೊಳಗೆ ಹೇಳಿತು, ಅಜ್ಞಾನಿ ಜೀವರುಗಳ, ಸಂಸಾರಿ ಜೀವರುಗಳ ಯಾವುದರಲ್ಲೇ ವರ್ತಿಸ್ತಾ ಇದ್ದಾರೆ ಅದರಿಂದ ಅತ್ಯಂತ ವಿಲಕ್ಷಣ ಇದೆ ಜ್ಞಾನಿಯ ಮಾರ್ಗ. ಅವನ ಜ್ಞಾನ, ಅವನ ಶ್ರದ್ಧೆ, ಅವನ ಅನುಭೂತಿ, ಅವನ ರಮಿಸುವಂಥ ಜಾಗ, ಅವ ವಿಶ್ರಮಿಸುವಂಥ ಮನೆ, ಅವ ಕ್ರೀಡಿಸುವಂಥ ಚೈತನ್ಯವನ, ಇವೆಲ್ಲ ಬೇರೆ ಅದಾವೆ. ನಿಜವಾಗಿ ನೋಡಿದರೆ ಪ್ರತಿಯೊಂದು ದ್ರವ್ಯದ್ದು ಅದರದೇ ಆದಂಥ ಕ್ಷೇತ್ರ, ಅದರದೇ ಆದಂಥ ಪ್ರದೇಶ, ಅದರದೇ ಆದಂಥ ಸ್ವಭಾವ, ಅದರದೇ ಆದಂಥ ವರ್ತಮಾನ ಯೋಗ್ಯತೆಯ ಅನುರೂಪ ಪರಿಣಮನ. ಇವು ವಿಶ್ವದ ಪ್ರತಿಯೊಂದು ದ್ರವ್ಯದೊಳಗ ಇದಾವೆ. ಅಲ್ಲೇ ಯಾವುದಿದೆಯಲ್ಲ ಅದನ್ನೇ ದ್ರವ್ಯ ಅಂತಾರೆ. ಅನ್ಯದೊಳಗೆ ಯಾವುದು ಪ್ರವೇಶ ಮಾಡುವುದೇ ಇಲ್ಲ ಅದನ್ನೇ ದ್ರವ್ಯ ಅಂತಾರೆ. ಹಾಗಾದ್ರೆ ಜೀವ ಕೂಡ ಪುದ್ಗಲದೊಳಗ ವಸ್ತುತಃ ಪ್ರವೇಶ ಮಾಡಿಲ್ಲ. ಆದ್ರೆ ಜೀವದ ಯಾವ ಜ್ಞಾನ ಸಾಮರ್ಥ್ಯ, ಚೈತನ್ಯ ಸಾಮರ್ಥ್ಯ ಇದೆಯೋ ಆ ಚೈತನ್ಯ ಸಾಮರ್ಥ್ಯ ಸ್ವಾಭಾವಿಕವಾಗಿ ಸ್ವಪರ ಪ್ರಕಾಶಕ ಇರುವುದರಿಂದ ಆ ಸಾಮರ್ಥ್ಯದೊಳಗ, ಆ ಜ್ಞಾನ ರೂಪದ ಕನ್ನಡಿಯೊಳಗ ಪರಪದಾರ್ಥಗಳ ಪ್ರಕಾಶಿತ ಆಗ್ತವೆ ತಮ್ಮ ಸ್ವಭಾವದಿಂದ. ಎರಡೂ ಆಯ್ತಲ್ಲ. ಇಲ್ಲಿ ಚೈತನ್ಯದ ಸ್ವಭಾವನೂ ಸ್ವಪರ ಪ್ರಕಾಶಕ ಇದೆ, ಅಲ್ಲಿ ಪರದ್ರವ್ಯಗಳ ಸ್ವಭಾವನೂ ಜ್ಞೇಯ ರೂಪ ಆಗುವಂಥದ್ದು ಇದೆ. ಹೀಗಿರುವ ಕಾರಣ ಈ ಅಜ್ಞಾನಿ ಜೀವಕ್ಕ ಭ್ರಾಂತಿಯಾಗಿ ಬಿಟ್ಟಿದೆ. ಯಾವುದು ಪರಪ್ರಕಾಶ ತನ್ನ ಸ್ವಭಾವ ಇದೆಯೋ ಆ ಸ್ವಭಾವದೊಳಗ ಈತ ಸ್ವವನ್ನು ಮರೆತು ತಲ್ಲೀನ ಆಗಿದನ್ರಿ. ಇಷ್ಟೇ ಆಗಿರೋದ. ಅರೆ, ನಿಗೋಧದಿಂದ ಹಿಡಿದು ಶುದ್ಧಾವಸ್ಥೆಯವರೆಗಿನ ಸಮಸ್ತ ಜೀವರುಗಳ ತನ್ನ ಜ್ಞಾನದ ಕನ್ನಡಿಯೊಳಗ ಯಾವುದು ಪ್ರತಿಫಲಿತ ಆಗುತ್ತಿದೆಯೋ ಆ ರೂಪದ ಅನುಭವದಲ್ಲಿ ನಿರಂತರ ನಿಮಗ್ನ ಇದಾವೆ. ಆದ್ರೆ ಅಜ್ಞಾನಿ ಅಥವಾ ಮಿಥ್ಯಾದೃಷ್ಟಿ ಜೀವಂಥೇಳಿ ಯಾವುದನ್ನು ಹೇಳೋದ, ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವಂಥೇಳಿ ಯಾವುದನ್ನು ಹೇಳೋದ. ಎರಡು ವಿಭಾಗ ಮಾಡಿದ ನಂತರ ಕೇವಲ ಪರವನ್ನ ಪ್ರಕಾಶಿತ ಮಾಡುವಂಥ ತನ್ನ ಚೈತನ್ಯ ಸಾಮರ್ಥ್ಯವನ್ನ ಪರದ ಜೊತೆಗೆ ಅಭೇದಗೊಳಿಸಿ ಅದುವೇ ತಾನು ಅಂಥೇಳಿ ಅನುಭವ ಮಾಡುವುದರಲ್ಲಿ ಯಾವ ನಿಮಗ್ನ ಇದಾವೆಯೋ ಅವು ಸಂಸಾರಿ ಇದ್ದಾವೆ, ಮಿಥ್ಯಾದೃಷ್ಟಿ ಇದ್ದಾವೆ, ಅಜ್ಞಾನಿ ಇದ್ದಾವೆ, ಪರಾಧೀನ ಇದ್ದಾವೆ, ಸತತ ದುಃಖದ ಸಾಗರದೊಳಗೆ ಮುಳುಗಿತ್ತು ಇದ್ದಾವೆ. ಇನ್ನು ಯಾವ ಜೀವರುಗಳ ಸ್ವಪರ ಪ್ರಕಾಶ ರೂಪದ ತನ್ನ ಜ್ಞಾನದ ಪರ್ಯಾಯದೊಳಗ ಪರದ್ರವ್ಯಗಳ ಪ್ರತಿಬಿಂಬಿತ ಆದ್ರನು, ಜ್ಞೇಯ ರೂಪದಿಂದ ತಿಳಿದು ಬಂದ್ರನು ಕೂಡ ಆ ತಿಳಿಯುವ ಶಕ್ತಿ ಏನಿದೆ ಅದು ಮಾತ್ರ ನಾನಿದ್ದೇನೆ ಯಾವುದು ತಿಳಿದು ಬರ್ತಾ ಇದೆಯೋ
ಅದು ನನ್ನ ಪರ್ಯಾಯ ವಿಶೇಷದ ಕಾರ್ಯ ಇದೆಯೇ ವಿನಃ ನನ್ನ ಸ್ವಭಾವ ಅಲ್ಲ ಅನ್ನುವ ರೂಪದಿಂದ ಭೇದ ಜ್ಞಾನ ಮಾಡ್ತಾ ಮಾಡ್ತಾ ಸ್ವಭಾವದ ಯಾವ ಆನಂದ ಇದೆಯೋ, ನಿಧಿ ಇದೆಯೋ, ಸುಖ ಇದೆಯೋ ಅದರದ ಅನುಭವ ಮಾಡ್ತಾ ಮಾಡ್ತಾ ಅವು ಆ ಪರ್ಯಾಯದೊಳಗೆ ನಿಮಗ್ನ. ಭೇದ ಏನಾಯಿತು? ಯಾವ ಪರದ ಪ್ರತಿಬಿಂಬ ಅಥವಾ ಜ್ಞೇಯ ರೂಪದಿಂದ ಯಾವ ಪರದ್ರವ್ಯಗಳು ತಿಳಿದು ಬರ್ತವೆಯೋ ಆ ಜ್ಞೇಯ ರೂಪದಿಂದ ಪರದ್ರವ್ಯಗಳ ತಿಳಿದು ಬರುವಂಥ ಸಾಮರ್ಥ್ಯ ಮಾತ್ರ ನಾನಿದ್ದೇನೆ. ಆ ಪರದ್ರವ್ಯಗಳ ಜೊತೆಗೆ ನನ್ನದು ಯಾವುದೇ ಪ್ರಕಾರ ವಸ್ತು ಸ್ವಭಾವದ ಮುಖ್ಯತೆಯಿಂದ ಸಂಬಂಧ ಇಲ್ಲ. ಇಲ್ಲಿ ಸಂಬಂಧದ ಮಾತು ಹೇಳಿದ್ದಾರೆ, ತನ್ನ ದ್ರವ್ಯ ಸಂಬಂಧದ ಇಷ್ಟು ಬರೇ ಶಬ್ದದ ವಿಚಾರ ಮಾಡಿದ್ರೆ ತನ್ನ ದ್ರವ್ಯ ಸಂಬಂಧದ ಯಾವುದ ತಿಳಿಯುವಂಥ ಸಾಮರ್ಥ್ಯ ಪ್ರತಿ ಸಮಯಕ್ಕೆ ನಮ್ಮಲ್ಲೇ ಪ್ರಗಟ ಇದೆಯಲ್ಲ, ಆ ಜ್ಞಾನಿ ಜೀವ ಯಾರಿಗಂತಾರೋ ಅವನಲ್ಲೇ ಯಾವುದು ಪ್ರಗಟ ಇದೆಯಲ್ಲ, ಅವನಿಗೆ ಅನ್ನಿಸ್ತಾ ಇದೆ, ಅರ್ಥಾತ್ ಸ್ಪಷ್ಟ ಇದೆ, ನನ್ನ ಸಂಬಂಧ ನನ್ನ ದ್ರವ್ಯದ ಜೊತೆಗೆ ಇದೆ. ವಾಸ್ತವಿಕವಾಗಿ ಹಾಗೆ ಇದೆ ರೀ. ನನ್ನ ಪರ್ಯಾಯ ಬೇಕಾದಷ್ಟು ವಿಕೃತ ಆದರೂ ಕೂಡ ಅದಕ್ಕೆ ದ್ರವ್ಯದ ಸಂಬಂಧ ಇದೆ. ಆಗಬೇಕಾದ್ರೆ ದ್ರವ್ಯದ ಸಂಬಂಧ ಮಾಡಿರ್ಲಿಕ್ಕಿಲ್ಲ. ಆದ್ರೆ ಆ ಪರ್ಯಾಯಕ ದ್ರವ್ಯದ ಸಂಬಂಧ ಇದೆ ಇದೆ ಇದೆ. ಆದ್ರೆ ಆಗ್ತಾ ಇರುವ ದೋಷ ಇಷ್ಟ ಇದೆ, ಯಾವುದರ ಜೊತೆಗೆ ತನ್ನದು ನಿತಾಂತ ಸಂಬಂಧ ಇದೆಯೋ ಆ ಸಂಬಂಧವನ್ನು ಏನೇ ಮಾಡಿದ್ರೂ ಕತ್ತರಿಸಿ ಹಾಕೋ ಸಾಧ್ಯ ಇಲ್ಲವೋ, ಆ ಸಂಬಂಧವನ್ನು ತಿಳಿಯಲಾರದೆ ಲಕ್ಷ್ಯದೊಳಗೆ ತಂದುಕೊಳ್ಳಲಾರದೆ ಈ ಯಾವುದು ಭಿನ್ನ ದ್ರವ್ಯ ಇದೆಯೋ ಇದರ ಜೊತೆಗೆ ಸಂಬಂಧ ಸ್ಥಾಪನೆ ಮಾಡಲಿಕ್ಕೆ ನಿರಂತರ ಹೊರಟಿದೆ ನಮ್ಮ ಪರ್ಯಾಯ ರೀ, ನಮ್ಮ ಚೈತನ್ಯ ಸಾಮರ್ಥ್ಯ. ಆದರೆ ಏನೂ ಮಾಡಿದ್ರೂ ಅನಂತ ಕಾಲದೊಳಗ ಅದರ ಜೊತೆಗೆ ಇದರ ಸಂಬಂಧ ಸ್ಥಾಪನೆ ಆಗಲೇ ಇಲ್ಲ. ಯಾವುದರ ಜೊತೆಗೆ? ಶರೀರ ಮೊದಲಾದ ಯಾವ ದ್ರವ್ಯದ ಜೊತೆಗೆ. ಈ ವಿಷಯವನ್ನು ಯಾವ ಜೀವ ಜಿನಾಗಮದ ಅಭ್ಯಾಸ ಮತ್ತು ಸ್ವಂತದ ಪರೀಕ್ಷಾ ಪ್ರಧಾನಿ ದೃಷ್ಟಿಯಿಂದ ಕಂಡುಕೊಂಡನು, ಆ ಜೀವ ಓಹೋ ನನಗೆ ಬರೀ ನನ್ನ ದ್ರವ್ಯದ ಸಂಬಂಧ ಇದೆ, ನಾನು ಆ ಸಂಬಂಧವನ್ನು ಮರೆತು ಹೋಗಿ ಯಾವುದರ ಜೊತೆಗೆ ಅನಂತ ಪ್ರಯತ್ನ ಮಾಡಿದ್ರೂ ಕೂಡ ಸಂಬಂಧದ ಪರಿಸ್ಥಾಪನೆ ಆಗೋ ಸಾಧ್ಯ ಇಲ್ಲವೋ ಅದರ ಜೊತೆಗೆ ಸಂಬಂಧವನ್ನು ಪರಿಸ್ಥಾಪನೆ ಮಾಡುವ ವ್ಯರ್ಥ ಪ್ರಯತ್ನದೊಳಗ ನಾನು ಅನಂತ ಕಾಲದಲ್ಲಿ ಬರೇ ದುಃಖ ಅನುಭವ ಮಾಡಿದ್ದೇನೆ ಅನ್ನುವ ಮಾತ ಅವನಿಗೆ ಲಕ್ಷ್ಯಕ್ಕೆ ಬರುವುದರಿಂದ ಅದರ ಸಂಬಂಧವನ್ನು ಬಿಟ್ಟುಬಿಟ್ರೆ, ಸಂಬಂಧವನ್ನು ಬಿಟ್ಟ ನಂತರ ಪದಾರ್ಥಗಳದ ಸಂಯೋಗ ಬಿಟ್ಟು ಹೋಗ್ತಿದೆ. ಹೀಗೆ ಮಾತಿಲ್ರಿ. ಸಂಬಂಧ ಬೇರೆ ಇದೆ, ಸಂಯೋಗ ಬೇರೆ ಇದೆ. ಪರಪದಾರ್ಥದ ಜೊತೆಗೆ ಸಂಬಂಧ ಮಾಡ್ತಾನೆ ಅಜ್ಞಾನಿ ಜೀವ, ಪರಪದಾರ್ಥದ ಸಂಬಂಧವನ್ನು ಬಿಟ್ಟು ಕೊಡ್ತಾನೆ ಜ್ಞಾನಿ ಜೀವ. ಅವನಿಗೂ ಸಂಯೋಗ ಇರ್ತಿದೆ, ಇವನಿಗೂ ಸಂಯೋಗ ಇರ್ತಿದೆ. ಆದರೆ ಸಂಬಂಧದ ಕಾರಣದಿಂದ ಅವನಿಗೆ ದುಃಖದ ಅನುಭವ ಆಗುವುದಿಲ್ಲ. ಅರ್ಥಾತ್ ಅವನ ಸಂಬಂಧ ಸುಖನಿಧಿಯ ಜೊತೆಗೆ ಇದ್ದ ಕಾರಣ ಅವನಿಗೆ ಯಾವುದೇ ಪ್ರಕಾರದಿಂದ ದುಃಖ ಅನುಭವಿಸಬೇಕಾದಂಥ ಪ್ರಶ್ನೆ ಬರುವುದಿಲ್ಲ. ಇವನ ಸಂಬಂಧ ಪರದ ಜೊತೆಗೆ ಸುಖದಿಂದ ಶೂನ್ಯವಿರುವಂಥ ದೇಹಾದಿ ಭಿನ್ನ ದ್ರವ್ಯಗಳ ಜೊತೆಗೆ ಇರುವುದರಿಂದ, ಅಥವಾ ಇವನ ಕಲ್ಪನೆಯೊಳಗೆ ಆ ಪ್ರಕಾರದ ಸಂಬಂಧವನ್ನು ನಿರ್ಮಾಣ ಮಾಡಿಕೊಂಡಿರುವುದರಿಂದ
ಇವನಿಗೆ ಅವುಗಳಲ್ಲಿ ಸುಖ ಇಲ್ಲದೇ ಇರುವ ಕಾರಣ, ಅವುಗಳ ಸಂಬಂಧ ಆಗದೇ ಇರುವ ಕಾರಣ, ಸ್ವರೂಪದ ಸಂಬಂಧ ತನ್ನ ದ್ರವ್ಯ ಸಂಬಂಧ ಬಿಟ್ಟು ಹೋಗಿರುವ ಕಾರಣ ಇವನಿಗೆ ನಿತಾಂತ ಏನಿದೆ, ದುಃಖ 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 ಇದೆ. ನೋಡ್ರಿ ಏನು ಹೇಳ್ತಾ ಇದ್ದಾರೋ, ತನ್ನ ದ್ರವ್ಯ ಸಂಬಂಧದ ಮುಂದ ವಸ್ತುವೃತ್ತಿಂ, ವಸ್ತುವೃತ್ತಿಂ ಅದರದ ಅರ್ಥ ಏನು ಮಾಡಿದ್ರು ರಾಜಮಲ್ಜಿಯವರ? ಆತ್ಮನ ಶುದ್ಧ ಸ್ವರೂಪದಿಂದ ವಸ್ತುವೃತ್ತಿಂ ಶಬ್ದ ಏನಿದೆ, ವಸ್ತುವೃತ್ತಿಂ. ವಸ್ತು ಯಾವುದ? ಆತ್ಮ ವಸ್ತು. ವೃತ್ತಿ ಏನಿದೆ ಅದರದ ಶುದ್ಧ ಸ್ವರೂಪದಿಂದನ ಪರಿಣಾಮ ಮಾಡೋದು ಅದರದ ವೃತ್ತಿ, ಕೆಲಸ. ಅದರ ಕೆಲಸ ಏನಿದೆ ರೀ? ಶುದ್ಧ ಸ್ವರೂಪದಿಂದ ಪರಿಣಾಮ, ಅರ್ಥಾತ್ ಶುದ್ಧ ಸ್ವರೂಪದಿಂದ ಯಾವಾಗಲೂ ವಿದ್ಯಮಾನ. ಆತ್ಮ ವಸ್ತುವಿನ ವೃತ್ತಿ ಏನಿದೆ ರೀ? ಆತ್ಮ ಇದು ಒಂದು ವಸ್ತು ಇದೆ, ಹೌದೇನಿಲ್ರಿ? ಆತ್ಮ ಇದು ಒಂದು ವಸ್ತು ಇದೆ, ಅದರದ ವೃತ್ತಿ ಏನಿದೆ? ವೃತ್ತಿ ಏನಿದೆ? ಶುದ್ಧ ಸ್ವರೂಪವೇ ಅದರ ವೃತ್ತಿ ಇದೆ ರೀ. ವೃತ್ತಿ ಅಂದ್ರೆ ಪರಿಣಮನ, ವೃತ್ತಿ ಅಂತಂದ್ರೆ ಇರುವಿಕೆ. ಅದು ಯಾವಾಗ ನೋಡಿದ್ರು ಹೇಗಿದೆ? ವಸ್ತು, ಆತ್ಮವಸ್ತು ಹೇಗಿದೆ? ಶುದ್ಧ ಸ್ವರೂಪದಿಂದನೇ ವಿದ್ಯಮಾನ. ಹಾಗಾದ್ರೆ ಶುದ್ಧ ಸ್ವರೂಪದ ವೃತ್ತಿ ಅಂದ್ರೆ ಆಚರಣ, ವೃತ್ತಿ ಅಂದ್ರೆ ಪರಿಣಮನ. ಅರ್ಥಾತ್ ಆ ವಸ್ತು ಹೇಗೆ ಪರಿಣಮನ ಮಾಡ್ತಾ ಇದೆ? ಸ್ವಭಾವ, ಅರ್ಥಾತ್ ತನ್ನ ಶುದ್ಧ ಸ್ವರೂಪದಿಂದ. ರೂಪ ಏನಿದೆ ಅದು ಬದಲಾಗುವಂಥದ್ದು ಇರ್ತಿದೆ, ಆದ್ರೆ ಅದರದ ರೂಪ ಬದಲ 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 ಪ್ರತಿ ಸಮಯಕ್ಕೆ ಆದ್ರೂ ಕೂಡ ಅದು ಶುದ್ಧನೇ ಇದೆ. ಅರೆ ಮತ್ತು ಅಶುದ್ಧಿ ಎಲ್ಲಿದೆ ರೀ? ಆತ್ಮನ ವೃತ್ತಿ, ವಸ್ತುವಿನ ವೃತ್ತಿ, ಪರಿಣಮನ ಇರುವಿಕೆ ಶುದ್ಧವೇ ಇದ್ದ ನಂತರ, ಇರುವಿಕೆ ಅಂಥೇಳಿ ಹೇಳಿದರೆ ಬದಲಾಗುವಿಕೆಗೆ ಬಾಧೆ ಇಲ್ಲ. ಅರ್ಥಾತ್ ಯಾವಾಗ ನೋಡಿದರೂ ಅದು ಇದ್ದನೇ ಇದೆ ಅಲ್ಲ, ಇದೆ, ವಸ್ತು ಇದೆ. ಯಾವ ರೂಪದಿಂದ ಇದೆ? ಅದರದ ಅನೇಕ 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 ಭಾಷ್ಯದೊಳಗ ಅವಸ್ಥೆಗಳ, ಇಂದ್ರಿಯ ಗೋಚರ ಬಾಹ್ಯ ಜ್ಞಾನ ಗೋಚರ ಅವಸ್ಥೆಗಳ ಅನೇಕ ಅನೇಕ ಒಂದು ಭವದೊಳಗನ ಬದಲಾದರನೂ ಕೂಡ ಅದು ಸ್ವಯಂ ಪ್ರತಿ ಸಮಯದಲ್ಲಿ ಯಾವ ರೂಪದಿಂದ ಇದೆ? ಚೈತನ್ಯ ರೂಪದಿಂದ ಇದೆ ಅಲ್ಲ. ಅರೇ ರಾಗ ರೂಪ ಆಯ್ತು, ಕ್ರೋಧ ರೂಪ ಆಯ್ತು, ವಿಕಾರ ರೂಪ ಆಯ್ತು, ಆದ್ರೂ ಕೂಡ ಅರೇ ದ್ರವ್ಯ ಸಂಬಂಧದಿಂದ ನೋಡಿದ್ದೆ, ಆದ್ರೆ ದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಅದನ್ನು ನೋಡಿದ್ದೆ, ಆದ್ರೆ ಅದು ಹೇಗಿದೆ? ಹೇಗಿದೆ? ಶುದ್ಧನ್ರಿ, ಅಥವಾ ಶುದ್ಧದ್ದನೇ ಇನ್ನೊಂದು ಅರ್ಥ ಇದೆ, ಚೈತನ್ಯ. ಜೀವದ್ರವ್ಯದ ವಸ್ತುವೃತ್ತಿಯನ್ನು ನೋಡಿದರೆ ಇನ್ನೊಂದ್ಸಲ ಜೀವದ್ರವ್ಯದ ಅಥವಾ ತನ್ನ ದ್ರವ್ಯದ ವಸ್ತುವೃತ್ತಿಯಿಂದ ಅವಲೋಕನೆ ಮಾಡಿದ್ರೆ ಅದು ಹೇಗಿದೆ ರೀ? ಚೈತನ್ಯ ರೂಪದಿಂದ ಇದೆ. ಚೈತನ್ಯ ಅರ್ಥಾತ್ ಶುದ್ಧ, ರಾಗ ಅರ್ಥಾತ್ ಅಶುದ್ಧ, ಶುಭರಾಗ ಕೂಡ ಅಶುದ್ಧ, ಚೈತನ್ಯ ಮಾತ್ರ. ಅರೆ ವಸ್ತುವಿಗೆ ಸಂಬಂಧಿಸಿದ ಹಾಗೆ, ತನ್ನ ದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಅದರ ಅವಲೋಕನೆ ಮಾಡಿದ್ದೇ ಆದ್ರೆ ಅದು ಚೈತನ್ಯ ರೂಪ ಇದೆ, ಶುದ್ಧ ಸ್ವರೂಪ ಇದೆ. ಬಹಳ ಅದ್ಭುತ. ಬರೀ ನಮ್ಮ ದೃಷ್ಟಿ ಇನ್ನೊಂದರ ಕಡೆಗೆ ಏನು ಹೋಗ್ತಾ ಇದೆ, ಅದನ್ನು ಬಿಟ್ಟ ನಂತರ ನಾನು ಹೇಗಿದ್ದೇನೋ ಹಾಗೇ ನನ್ನ ದೃಷ್ಟಿಯೊಳಗೆ ಬರುವುದಿದೆ. ನಾನು ಹೇಗಿದ್ದೇನೋ ಹಾಗೇ ನನಗೆ ಕಂಡು ಬರುವುದಿದೆ. ನಾನು ಹೇಗಿದ್ದೇನೋ ಹಾಗೇ ನನಗೆ ಅನುಭವದೊಳಗೆ ಬರುವುದಿದೆ. ಇನ್ನೊಂದರ ಸಂಬಂಧ ಮಾಡಲೇ ಇಲ್ಲ.
ಹಾಲಿನ ರೂಪದಿಂದ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಅದು ಯಾವ ಮೊಸರ ಅಥವಾ ಲಿಂಬೆ ಹುಳಿ ಅಥವಾ ಲವಣದ ಸಂಸರ್ಗ ಮಾಡಲಿಲ್ಲ ಅಂತಂದ್ರೆ ಅದು ಕೆಡೋದನ್ನ ಇಲ್ರಲ್ಲ. ಹಾಲ ರೂಪದಿಂದನೇ ಉಳಿತಿದೆ ಏನಿಲ್ರಿ. ಶುದ್ಧ ಕಾಯಿಸಿದ ಹಾಲೇನಿದೆ ಅದಕ್ಕೆ ಇದು ಯಾವುದರದ್ದು ಸಂಬಂಧ ಬರಲಿಲ್ಲ. ಲಿಂಬೆ ಹಣ್ಣಿಂದನೂ ಇಲ್ಲ, ಮೊಸರಿಂದನೂ ಇಲ್ಲ, ಲವಣದ್ದನೂ ಇಲ್ಲ. ಹಾಗಾದ್ರೆ ಆ ಹಾಲು ರೂಪದಿಂದ ಇರುವ ಸಲುವಾಗಿ ಏನು ಮಾಡ್ಬೇಕ್ರಿ? ಮೊಸರು ರೂಪದಿಂದ ಆಗೋದು ಬೇಡ, ಒಡೆದು ಹೋಗೋದು ಬೇಡ. ಅದು ಹಾಲಿನ ರೂಪದಿಂದನೂ ಉಳಿಬೇಕಾದ್ರೆ ಏನು ಮಾಡೋದ್ರಿ? ಏನೂ ಮಾಡಬೇಕಾಗಿಲ್ಲ. ಅದು ಹಾಲಿನ ರೂಪದಿಂದನೇ ಇದೆ ರೀ. ಅದಕ್ಕೆ ಇನ್ನೊಂದರ ಸಂಬಂಧ ತಗಲಿಸಿತು ಅಂತಂದ್ರೆ ಅದಕ್ಕೆ ಇಡಬಹುದ್ರಿ. ಹೌದು ಅಥವಾ ಇಲ್ಲ? ಸರಿ. ಅದೇ ಪ್ರಕಾರ ಯಾವುದು ತನ್ನ ದ್ರವ್ಯ ಸಂಬಂಧಿಸಿದ ಚೈತನ್ಯದ ವೃತ್ತಿ ಇದೆಯೋ ಅದು ಚೈತನ್ಯ ಮಾತ್ರವೇ ಇದೆ, ಶುದ್ಧವೇ ಇದೆ ರೀ. ಅದು ಕರ್ಮದಿಂದ, ದೇಹದಿಂದ, ಸಂಯೋಗದಿಂದ, ಕಾಲಕ್ಷೇತ್ರಾದಿಗಳಿಂದ ಬದಲಾಗುವಂಥದ್ದು ಇಲ್ಲ. ರಾತ್ರಿ ಸಮಯದೊಳಗ ಶುದ್ಧ ಹಾಲಿನ ಸಂಯೋಗದೊಳಗೆ ಯಾವುದೂ ಬರದಿದ್ರ ಅದು ಕೆಡ್ತಿದೆ ಏನ್ರಿ? ಏನು ಹಗಲನ್ನ ಬೇಕು ಅದಕ್ಕೆ ಕೆಡದೇ ಇರುವ ಸಲುವಾಗಿ, ಅಥವಾ ಹಾಲಿನ ರೂಪದಿಂದ ಉಳಿಯುವ ಸಲುವಾಗಿ ಹಗಲನ್ನ ಬೇಕೇನ್ರಿ? ದಿವಸದ ಹೊತ್ತನ ಬೇಕೋ ಏನು ರಾತ್ರಿನೂ ನಡೀತಿದೆ. ಝೋಪಡಿಯೊಳಗನು ಮತ್ತು ಮಹಲದೊಳಗನು ಅದು ಹಾಲಿನ ರೂಪದಿಂದನೇ ಇರ್ತಿದೆ. ಅನ್ಯದ ಸಂಯೋಗ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಕ್ಷೇತ್ರದ ಯಾವ ಪ್ರಕಾರದಿಂದ ಸಂಬಂಧ ಬರುವುದಿಲ್ಲ, ಕಾಲದ ಯಾವ ಪ್ರಕಾರದಿಂದ ಸಂಬಂಧ ಬರುವುದಿಲ್ಲ. ಬ್ರಹ್ಮಚಾರಿಯ ಮನೆಯೊಳಗಿತ್ತು ಅಂತಂದ್ರೆ ಅದು ಹಾಲು ರೂಪದಿಂದ ಇರ್ತಿದೆ. ಸಂಸಾರಿಯ ಮನೆಯೊಳಗೆ, ಪಾಪಿಯ ಮನೆಯೊಳಗೆ, ಮಾಂಸ ಭಕ್ಷಕನ ಮನೆಯೊಳಗಿತ್ತು ಅಂತಂದ್ರೆ ಅದು ಕೆಡ್ತಿದೆ. ಹೀಗಿದೆ ಅಂದ್ರೆ ಸರಿಯಾದೇ ಪ್ರಕಾರ ಜೀವ ಎಲ್ಲೇ ಇದ್ರೂ, ಸ್ವರ್ಗದೊಳಗೆ ಇರಲಿ, ನರಕದೊಳಗೆ ಇರಲಿ, ಮನುಷ್ಯಗತಿಯೊಳಗೆ ಇರಲಿ, ಉಚ್ಚ ಕುಲದೊಳಗೆ ಇರಲಿ, ಸುಂದರ ದೇಹದ ಜೊತೆಗೆ ಇರಲಿ, ಕುರೂಪ ರೋಗಿ ದೇಹದ ಜೊತೆಗೆ ಇರಲಿ, ಆದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಅದರ ವೃತ್ತಿಯನ್ನು ನೋಡಿದ್ದೇ ಆದ್ರೆ ಅದು ಹೇಗಿದೆ ರೀ? ಇದು ಕರ್ಮಕ್ಕೆ ಸಂಬಂಧಿಸಿದ ವೃತ್ತಿ ಇದೆ, ವ್ಯವಹಾರದಿಂದ ಜೀವತ್ತರೆ. ಈ ಮನುಷ್ಯ ಅವಸ್ಥೆ, ರೋಗರೂಪದ ಅವಸ್ಥೆ, ಶ್ರೀಮಂತ ಅವಸ್ಥೆ, ಸುಂದರ ಅವಸ್ಥೆ, ಇವೆಲ್ಲ ಏನದವು? ಕರ್ಮ ಸಂಬಂಧದಿಂದ ಆಗಿರುವಂಥ ಜೀವದ ವ್ಯವಹಾರದ ಅವಸ್ಥೆ ಅದವ. ಅದರ ಜೀವ ಸಂಬಂಧದ ವೃತ್ತಿಯನ್ನು ನೋಡಿದರೆ ಎಲ್ಲೇ ಇದ್ರೂ ಕೂಡ ಅದು ಹೇಗಿದೆ ರೀ? ಯಾವುದೇ ಕಾಲದಲ್ಲಿ ಇದ್ರೂ ಹೇಗಿದೆ? ಎಂಥದೇ ದೇಹದೊಳಗೆ. ಅರೆ ಏನು ಹೇಳುವುದ್ರಿ? ಕೊಳಚೆಯೊಳಗಿನ ಕ್ರಿಮಿಯ ಶರೀರದೊಳಗಿರುವೆಳೆದೊಳಗೆ ಕೂಡ ಜೀವ ಸಂಬಂಧದ ಅದರ ವೃತ್ತಿ ನೋಡಿದ್ದೇ ಆದ್ರೆ ಅದು ಹೇಗಿದೆ? ಚೈತನ್ಯ. ಇದು ಸಮಯ ಸಾರ ಇದೆ. ಯಾವುದನ್ನು ದೂರ ಮಾಡಬೇಕಾಗಿಲ್ಲ, ಯಾವುದರೊಳಗನೂ ಯಾವ ಪರಿವರ್ತನೆ ಮಾಡಬೇಕಾಗಿಲ್ಲ. ನಮ್ಮದಂತೂ ಕಾರ್ಯ ಬರೇ ಅದೇ ನಡೆದದ್ದು ಇದೆ ರೀ. ಹೌದು ಅಥವಾ ಇಲ್ಲ? ಭ್ರಾಂತ ಬುದ್ಧಿಗೆ ಯಾವುದು ಪ್ರತಿಕೂಲ ಅನ್ನಿಸ್ತಿದೆಯೋ, ಏನು ಹೇಳಿತು? ಭ್ರಾಂತ ಬುದ್ಧಿಗೆ ಯಾವುದು ಪ್ರತಿಕೂಲ ಅನ್ನಿಸ್ತಿದೆಯೋ ಅದನ್ನು ದೂರ ಮಾಡ್ಬೇಕಂತೀವಿ. ಅರೆ ಭ್ರಾಂತ ಬುದ್ಧಿಗೆ ಯಾವುದು ಅನುಕೂಲ ಅನ್ನಿಸುವುದಿಲ್ಲವೋ ಅದರಲ್ಲಿ ಪರಿವರ್ತನೆ ಮಾಡಬೇಕಂತೀವಿ. ಆದ್ರೆ ಭ್ರಾಂತ ಬುದ್ಧಿಯನ್ನು ಬಿಟ್ಟ ನಂತರ ಯಾವುದನ್ನು ದೂರ ಮಾಡುವ ಅವಶ್ಯಕತೆ ಇಲ್ಲ. ಕೊಳೆತ ನಾರುವಂಥ ಶರೀರವನ್ನು ದೂರ ಮಾಡುವ ಅವಶ್ಯಕತೆ ಇಲ್ಲ. ಚಿರಾನಂದದ ಅನುಭವ ಮಾಡಬೇಕಾದ್ರೆ, ಚೈತನ್ಯಾನಂದದ ಅನುಭವ ಮಾಡಬೇಕಾದ್ರೆ, ಅತೀಂದ್ರಿಯ ಸುಖದ ಸಂವೇದನ ಆಗಬೇಕಾದ್ರೆ ಈ ಕೊಳೆತ ವಾಸ, ದುರ್ಗಂಧ ವಾಸ ಬರುವಂಥ ದೇಹವನ್ನು ಬಿಟ್ಟು ಬಿಡಬೇಕಾಗ್ತಿದೆ ಅಂದ್ರೆ ಇಲ್ಲ. ಅದು ಅವನಲ್ಲಿ ಆಸ್ವಾದ ಅವನಿಗೆ ಅವನಲ್ಲೇ ಅವನಿಂದ ಆಗೋದಿದೆ. ಇದು ತನ್ನಲ್ಲೇ ತಾನೇ ಇದೆ, ಕೊಳೆತದ್ದು ಇದೆ, ದುರ್ಗಂಧವನ್ನ ಸೂಸ್ತಾ ಇದೆ. ಮಾಡಬೇಕಾಗಿಲ್ಲ. ಇದು ಸಮಯ ಸಾರದ ದಿವ್ಯ ದೃಷ್ಟಿ ಇದೆ ರೀ. ಇದಮೇಕಂ ಜಗಚ್ಚಕ್ಷು ಅಂತೇಳಿ ಅಮೃತ ಚಂದ್ರದೇವ ಹೇಳಿದರ್ರಿ. ಇದಂ ಏಕಂ,
ಈ ಸಮಯ ಸಾರ ಒಂದೇ ಏನಿದೆ, ದಿವ್ಯ ಜಗಚ್ಚಕ್ಷು ಅಕ್ಷಯ ಚಕ್ಷು ಇದೆ ರೀ. ಇದಮೇಕಂ ಜಗಚ್ಚಕ್ಷು ಅಕ್ಷಯಂ ಯಾತಿ ಪೂರ್ಣತಃ. ಅರೆ ನಮ್ಮ ದೃಷ್ಟಿಯೊಳಗೆ ಬದಲಾವಣೆ ಎಲ್ಲಿಯವರೆಗೆ ಬರುವುದಿಲ್ಲವೋ, ದೃಷ್ಟಿಯೊಳಗೆ ಏನು ಬದಲಾವಣೆ? ದೇಹವನ್ನ ಇಂದ್ರಿಯ ಜ್ಞಾನದ ಮೂಲಕ ತಿಳಿದು ಬರುವಂತಹ ಪದಾರ್ಥಗಳನ್ನ ನನ್ನ ಸಂಬಂಧದಿಂದ ಭಿನ್ನ ಇದಾವೆ ಇಷ್ಟ ತಿಳಿತು ಅಂತಂದ್ರೆ, ನನ್ನ ಸಂಬಂಧ ಒಂದು ಚೈತನ್ಯ ಶುದ್ಧ ವೃತ್ತಿ, ವಸ್ತು ವೃತ್ತಿಯನ್ನು ಎಂದೂ ಬಿಟ್ಟುಕೊಡದೇ ಇರುವಂಥ ನಿಜ ದ್ರವ್ಯದ ಜೊತೆಗೆ ನನ್ನ ಸಂಬಂಧ ಇದೆ. ಅರೆ ಏನೆಲ್ಲ ಅರ್ಥಾತ್ ಯಾವುದನ್ನೆಲ್ಲ ತಾನು 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 ತನ್ನದು ಅಂಥೇಳಿ ನಿರಂತರ ಒಂದೂ ಸಮಯ ಉಪಯೋಗದೊಳಗಿಂದ ಅದನ್ನು ಭಿನ್ನ ಮಾಡದ್ದನ್ನ ಅದರ ಜೊತೆಗೆ ವರ್ತಿಸ್ತಾ ಇದ್ದಾನಲ್ಲ, ಅದು ಎಲ್ಲವೂ ಇಲ್ಲೇ ಬೀಳ್ತಿದೆ. ಆದ್ರೆ ಅವನ ಜೊತೆಗೆ ಅವನ ವಸ್ತು ವೃತ್ತಿ ಹೋಗ್ತಿದೆಯೋ ಅಥವಾ ಇಲ್ಲ? ವಸ್ತು ವೃತ್ತಿ ಅರ್ಥಾತ್ ಶುದ್ಧ ಸ್ವರೂಪ ಚೈತನ್ಯ ಸ್ವರೂಪದ ಪರಿಣಮನ ಏನಿದೆ, ಆ ಪರಿಣಮನ ಎಲ್ಲಿ ದ್ರವ್ಯ ಇದೆಯೋ ಅಲ್ಲಿ ಪರಿಣಮನ ಇದೆ, ಎಲ್ಲಿ ವಾಸ್ತವ್ಯ ಇದೆಯೋ ಅಲ್ಲಿ ರೂಪ ಇದೆ ರೀ. ಹಾಗಾದ್ರೆ ಆ ರೂಪ, ದ್ರವ್ಯ ಸಂಬಂಧದ ರೂಪ ಎಂಥದ್ದಿದೆ? ಶುದ್ಧ ಚೈತನ್ಯ ಸ್ವರೂಪ. ಆ ಅನುಭವ ಸಂಪನ್ನ ಜೀವ ಏನು ಮಾಡ್ತಾ ಇದ್ದಾನೋ, ತನ್ನ ದ್ರವ್ಯ ಸಂಬಂಧದ ವಸ್ತು ವೃತ್ತಿ ಏನಿದೆ, ಏನ್ ಬೇಕಾಗಿದೆ ರೀ, ಅದನ್ನು ಪ್ರಕಟಪಡಿಸಿಕೊಳ್ಳುವ ಮಾತಿಲ್ಲ, ಅದು ಪ್ರಕಟ ಇದೆ ರೀ. ಚೈತನ್ಯದ ರೂಪವನ್ನ ಪ್ರಕಟಪಡಿಸಿಕೊಳ್ಳುವ ಮಾತಿಲ್ಲ, ಅದು ಪ್ರಕಟ ಇದೆ. ತನ್ನ ದ್ರವ್ಯ ಸಂಬಂಧದ ಶುದ್ಧ ಏನಿದೆ, ತನ್ನ ದ್ರವ್ಯ ಸಂಬಂಧದ ವಸ್ತುವೃತ್ತಿ ಅರ್ಥಾತ್ ಆತ್ಮನ ಶುದ್ಧ ಸ್ವರೂಪದಿಂದ ಏನು ಮಾಡ್ತಾ ಇದ್ದಾನೆ? ತದ್ರೂಪವಾಗಿ ಪರಿಣಮಿಸುತ್ತಿದ್ದಾನೆ. ಮೊದಲಿನ ಮಾತು. ಹಾಗಾದರೆ ನಾವು ಪರಿಣಮಿಸ್ತಾ ಇಲ್ಲೇನ್ರಿ? ಅವ ಅನುಭವ ಸಂಪನ್ನ ಜೀವ ಮಾತ್ರ ಪರಿಣಮನ ಮಾಡ್ತಾ ಇದ್ದಾನೆ, ನಾವು ಪರಿಣಮನ ಮಾಡ್ತಾ ಇಲ್ಲೇನ? ನಾವು ಪರಿಣಮನ ಮಾಡ್ತಾ ಇದ್ದೇವೆ. ಆದರೆ ದ್ರವ್ಯ ಸಂಬಂಧದ ಯಾವ ಪ್ರಕಟ ರೂಪ ಇದೆಯೋ ಅದರ ಜೊತೆಗೆ ನಮ್ಮದು ತದ್ರೂಪ ಅರ್ಥಾತ್ ಏಕರೂಪತೆ ಇಲ್ಲ. ಎಷ್ಟು ಸುಲಭ ಇದೆ ರೀ ಜ್ಞಾನಿ ಮತ್ತು ಅಜ್ಞಾನಿಯ ಮಧ್ಯದಲ್ಲಿರುವಂಥ ಭೇದ. ಎಷ್ಟು ಅಗಾಧ ಇದ್ರೂ ಕೂಡ ಸುಲಭ ರೀತಿಯಿಂದ ತಿಳಿದು ಬರುವಂಥದ್ದಿದೆ. ಏನ? ದ್ರವ್ಯ ಸಂಬಂಧದ ಯಾವ ಸ್ವರೂಪ ಇದೆಯೋ ಅದರ ಜೊತೆಗೆ ಅವನು ತದ್ರೂಪವಾಗಿ ಪರಿಣಮಿಸ್ತಾ ಇದ್ದ. ದ್ರವ್ಯ ಸಂಬಂಧದ ಯಾವುದ ಸ್ವರೂಪ ಇದೆಯೋ ಅದನ್ನು ಬಿಟ್ಟು ಅನ್ಯದ ಜೊತೆಗೆ ತದ್ರೂಪತೆಯಿಂದ ನಾವು ಪರಿಣಮನ ಮಾಡ್ತಾ ಇದ್ದೀವಿ. ತದ್ರೂಪತೆಯಿಂದ ರಾಗ ರೂಪ ನಾವು ಆಗಿದ್ದೇವೆ ಅಥವಾ ಇಲ್ಲ? ನಮ್ಮ ಜ್ಞಾನ, ಪ್ರಕಟ ಚೈತನ್ಯ ವರ್ತಮಾನದ ಸ್ವರೂಪ ರಾಗ ರೂಪ ಆಗಿದೆಯೋ ಅಥವಾ ಇಲ್ರಿ? ತದ್ರೂಪ ಆಗಿದೆಯೋ ಅಥವಾ ಇಲ್ಲ? ಶುಭರಾಗಾಯ್ತು, ಅಶುಭರಾಗಾಯ್ತು, ದೇಹದೊಳಗೆ ನಿಶಕ್ತಿ ಆಯಿತು, ಸಬಲತೆ ಆಯಿತು, ಅದರ ಜೊತೆಗೆ ತದ್ರೂಪ ಆಗಿ ಪರಿಣಮನ ಮಾಡ್ತಾ ಇದೆ. ಏನ? ನಮ್ಮ ಯಾವ ರೂಪ ಇದೆಯೋ ಶುದ್ಧ ಚೈತನ್ಯದ ರೂಪ ನಮ್ಮದು ಇದೆ, ಆದ್ರೆ ಅದ ಅನ್ಯದ ಜೊತೆಗೆ ತದ್ರೂಪ. ನೋಡ್ರಿ, ನಿತ್ಯತಾದ ಅದಕ್ಕೆ ದ್ರವ್ಯ ಸಂಬಂಧದ ಅಂಥೇಳಿ ಏನು ಹೇಳಿದ್ರಲ್ಲ, ಪರ್ಯಾಯಕ್ಕ ದ್ರವ್ಯದ ಸಂಬಂಧ ಏನೇ ಮಾಡಿದ್ರೂ ಬಿಟ್ಟು ಹೋಗುವುದಿಲ್ಲ. ಆದ್ರೆ ಪರ್ಯಾಯ ಎಷ್ಟೇ ಕಷ್ಟದೊಳಗಿದ್ರೂ ಕೂಡ ದ್ರವ್ಯದ ಸಂಬಂಧವನ್ನ ಮಾಡ್ತಾ ಇಲ್ಲ, ಅನ್ಯದ ಸಂಬಂಧ ಮಾಡ್ತಾ ಇದೆ. ಪರ್ಯಾಯಕ್ಕೆ ದ್ರವ್ಯದ ಸಂಬಂಧ ಇದೆ, ದ್ರವ್ಯ ಬಿಟ್ಟು ಕೊಡುವುದಿಲ್ಲ ಪರ್ಯಾಯವನ್ನು. ಅರ್ಥಾತ್ ತನ್ನ ಸ್ವಭಾವವನ್ನ ಪರ್ಯಾಯದಲ್ಲಿ ಅದು ಪ್ರಕಟ ಮಾಡೇ ಮಾಡ್ತಿದೆ ಪ್ರತಿ ಸಮಯಕ್ಕೆ.
ಆದ್ರೆ ಪ್ರಗಟ ಇರುವಂಥ ಈ ಪರ್ಯಾಯ ಆ ದ್ರವ್ಯ ಸಾಮರ್ಥ್ಯದ ಬಲದಿಂದ ಅನ್ಯದ ಜೊತೆಗೆ ತದ್ರೂಪ ಆಗ್ತಾ ಇದೆ. ಅದ ಅನಿತ್ಯ ತಾದಾತ್ಮ್ಯ ಸಂಬಂಧ ಜೀವನಿಗೆ ಇದೆ, ಮತ್ತು ಜೀವದ ಪರ್ಯಾಯಕ್ಕೆ ನಿತ್ಯ ತಾದಾತ್ಮ್ಯ ಸಂಬಂಧ ಇದೆ. ನಿತ್ಯ ಅರ್ಥಾತ್ ಯಾವಾಗೂ ಬಿಟ್ಟು ಹೋಗೋದಿಲ್ಲ, ಅನಿತ್ಯ ಅರ್ಥಾತ್ ಎರಡನೇ ಸಮಯದೊಳಗೆ ಉಳಿಯೋದಿಲ್ಲ. ನನ್ನನ್ನ ಪ್ರಶಸ್ತ ರಾಗ ರೂಪದಿಂದ ಬೇಡ, ಕ್ಷಯೋಕ್ಷಮ ಜ್ಞಾನ ರೂಪದಿಂದ ನನ್ನನ್ನು ನಾನು ತದ್ರೂಪವಾಗಿ ಅನುಭವ ಮಾಡ್ತಾ ಇದ್ದೆ. ಏನ ಕ್ಷಯೋಪಶಮ ಜ್ಞಾನ ರೂಪದಿಂದ. ಅರೆ ರಾಗಂತೂ ನನ್ನದಲ್ಲ, ಸಂಯೋಗದ ನಿಮಿತ್ತದಿಂದ ಆಗಿರುವಂಥ ವಿಕಾರಿ ಭಾವ ಇದೆ. ಆದರೆ ಕ್ಷಯೋಕ್ಷಮ ಜ್ಞಾನ ನಂದೇ ಇದೆಯಲ್ಲ. ಕ್ಷಯೋಕ್ಷಮ ಜ್ಞಾನ ನನ್ನದೇ ಇದ್ರೂ ಕೂಡ ನಾನು ಅದರಷ್ಟೇ ಇಲ್ಲ, ಅಷ್ಟೇ ಇಲ್ಲ ನಾನು, ಅದಕ್ಕಿಂತ ಬಹಳ ವಿಶಾಲ ಇದೆ ನನ್ನ. ಅರೆ ಈ ಪ್ರಕಾರ ಯಾವುದ ಪರ್ಯಾಯ ಇದೆಯೋ ಆ ಪರ್ಯಾಯದ ಜೊತೆಗೆ ದ್ರವ್ಯದ ಸಂಬಂಧ ಅಖಂಡ ಇದ್ರೂ ಕೂಡ ಇದುವರೆಗೆ ಪರ್ಯಾಯ ಆ ಯಾರ ಜೊತೆಗೆ ತನ್ನ ಸಂಬಂಧ ಇದೆಯೋ ಅದನ್ನು ತಾನು ಅಂಥೇಳಿ ತಿಳಿಯಲೇ ಇಲ್ಲ. ದ್ರವ್ಯ ಒಂದು ಸಮಯ ಕೂಡ ಪರ್ಯಾಯವನ್ನ ಬಿಟ್ಕೊಡುವುದಿಲ್ಲ. ಪರ್ಯಾಯ ಇದುವರೆಗೆ ಒಂದು ಸಮಯ ಕೂಡ ದ್ರವ್ಯದ ಸ್ವರೂಪವನ್ನ ತಾನು ಅಂಥೇಳಿ ತಿಳಿಯಲೇ ಇಲ್ಲ. ಯಾವುದ ಅನ್ಯದ ಜೊತೆಗೆ ನೋಡ್ರಿ, ಅನಿತ್ಯ ಕೂಡ ಅನ್ಯದ ಜೊತೆಗೆ ನಿಜವಾಗಿ ಈ ಜೀವದ ಅನಿತ್ಯ ತಾದಾತ್ಮ್ಯ ಕೂಡ ಸಂಬಂಧ ಇಲ್ಲ. ಇದು ಪ್ರಾರಂಭದೊಳಗೆ ಚರ್ಚೆ ಆದದ್ದಿತ್ತು. ಪರಪ್ರಕಾಶಕ ಜ್ಞಾನದೊಳಗ ಅನಿತ್ಯ ತಾದಾತ್ಮ್ಯ ಸಂಬಂಧ ಎಲ್ಲಿದೆ, ಪರಪ್ರಕಾಶಕ ಜ್ಞಾನದ ವಿಷಯವಾದಂಥ ಯಾವ ಜ್ಞೇಯ ಪದಾರ್ಥಗಳಿದಾವೆಯೋ ಆ ಜ್ಞೇಯ ಪದಾರ್ಥಗಳನ್ನು ತಿಳಿಯುವಂಥ, ಆ ಜ್ಞೇಯ ಪದಾರ್ಥಗಳನ್ನು ತಿಳಿಯುವ ತನ್ನ ಜ್ಞಾನದ ವಿಭಾಗ ಏನಿದೆಯೋ ಅದರಲ್ಲೇ ತನ್ಮಯತೆ ಏನಿದೆ ಅದು ಅನಿತ್ಯ ತಾದಾತ್ಮ್ಯ ಸಂಬಂಧ ಇದೆ. ವಸ್ತು ಸ್ವರೂಪದ ವಿವೇಚನೆ ಮಾಡುವುದ ಅತ್ಯಂತ ಕಠಿಣ ಕಾರ್ಯ ಇದೆ. ಆದರೆ ವಸ್ತುವಿನ ಸ್ವರೂಪವನ್ನು ತಿಳಿಯುವುದ ಮನಸ್ಸು ಮಾಡಿದರೆ ಅತ್ಯಂತ ಸುಲಭ ಇದೆ. ತಿಳಿಯೋದ ಅತ್ಯಂತ ಸುಲಭ ಇದೆ. ಕಥನ ಮಾಡುವುದ ನಿಜವಾಗಿ ಕಠಿಣ ಇದೆ. ಈ ತನ್ನ ದ್ರವ್ಯ ಸಂಬಂಧದ ಯಾವ ಶುದ್ಧ ಸ್ವರೂಪ ಇದೆಯೋ ಆತ್ಮನ ಅರ್ಥಾತ್ ತನ್ನ ಶುದ್ಧ ಸ್ವರೂಪ ಏನಿದೆಯೋ ಅದರ ಜೊತೆಗೆ ತದ್ರೂಪವಾಗಿ ಆರೂಪವಾಗಿ ಪರಿಣಮಿಸಿದ್ದಾನೆ. ಮೊದಲ ಪರಿಣಮನ ಮಾಡುವ ಮಾತಿದೆ, ಆಮೇಲೆ ಆ ಪರಿಣಮನದ ಫಲದ ಅನುಭವ ಮಾಡುವ ಮಾತಿದೆ. ಪರಿಣಮಿಸಿದ್ದಾನೆ ನಡೆದು ದ್ರವ್ಯ ಸ್ವಾಂ ತನ್ನ ದ್ರವ್ಯ ಸಂಬಂಧದ ವಸ್ತುವೃತ್ತಿಂ ಆತ್ಮನ ಶುದ್ಧ ಸ್ವರೂಪದಿಂದ ವಿದನ್ ತದ್ರೂಪವಾಗಿ ಪರಿಣಮಿಸಿದ್ದಾನೆ. ಮತ್ತೆ ಹೇಗಿದ್ದಾನೆ? ಆತ್ಮ ಆತ್ಮಾನುಭವಾನುಭಾವ ವಿವಶಃ. ಆತ್ಮ ಚೇತನ ದ್ರವ್ಯವು ನಮ್ಮ ದೃಷ್ಟಿಯೊಳಗೆ ಬರೇ ಅಚೇತನ ಇದೆ, ಬರೇ ಅಚೇತನ. ದೃಷ್ಟಿ ಸ್ವಯಂ ಅಚೇತನದ ಜೊತೆಗೆ ಒಂದಾಗಿ ಆ ದೃಷ್ಟಿವಂತ ಅಚೇತನ ಆಗಿ ಹೋಗಿದಂತೆ. ಚೇತನ ದ್ರವ್ಯವು ಅದರ ಆತ್ಮ ಅಂದ್ರೆ ಚೇತನ ದ್ರವ್ಯ, ಆತ್ಮಾನುಭವ ಅರ್ಥಾತ್ ಅದರ ಆಸ್ವಾದ. ಎಂಥ ಸುಲಭ! ಆತ್ಮ ಆತ್ಮಾನುಭವಾನುಭಾವ ಅಂತ ಹೇಳಿದ್ರಲ್ಲ, ಆತ್ಮ ಅಂದ್ರೆ ಚೇತನ ದ್ರವ್ಯ, ಆತ್ಮಾನುಭವ ಅರ್ಥಾತ್ ಅದರ ಆಸ್ವಾದ, ಅನುಭಾವ ಅದರ ಮಹಿಮೆ. ಏನು ಅದ್ಭುತ ಮಹಿಮೆ! ನಮಗೆ ಮಹಿಮೆ ಈ ಜಡ ದೇಹದ ಬರ್ತಿದೆ ರೀ.
ಅಪ್ಪಾಜಿನ ಹೇಳಲಿಕ್ಕೆ ಸಮರ್ಥ ಇದ್ರೆ ಇದು ಸ್ಮಶಾನದ ವಸ್ತು ಅಂತೇಳಿ. ಸ್ಮಶಾನದ ವಸ್ತು, ಅರೆ ನಮಗ ಅದ ಸ್ಮಶಾನದ ವಸ್ತುವಾಗಿ ಕಾಣಿಸೇ ಇಲ್ಲ, ನಮಗೆ ಸರ್ವಸ್ವ ಇದೆ. ಸರ್ವತೋಪರಿ ಇದೆ ರೀ ಅದ. ಯಾವುದ? ಈ ಶರೀರ. ಇಲ್ಲಿ ಹೇಳಿದ್ರು ಆತ್ಮ ಅಂದ್ರೆ ಚೇತನ ದ್ರವ್ಯ. ಆತ್ಮ ಅಂದ್ರೆ ಚೇತನ ದ್ರವ್ಯ. ಆತ್ಮಾನುಭವ ಅಂದ್ರೆ ಅದರ ಆಸ್ವಾದ, ಅನುಭಾವ ಅಂತಂದ್ರೆ ಅದರ ಮಹಿಮೆ. ಎಲ್ಲಿ ಹೊರಗೆ ಹೋಗೋದಿದ್ದೀರಿ? ಎಲ್ಲಿ ಶಾಸ್ತ್ರ ಬೇಕಾಗಿದೆ, ಎಲ್ಲಿ ಕಿವಿ ಬೇಕಾಗಿದ್ದಾವೆ, ಎಲ್ಲಿ ಕಣ್ಣು ಬೇಕಾಗಿದ್ದಾವೆ ಭಗವಂತರನ್ನ ನೋಡಲಿಕ್ಕೆ, ಭಗವಂತರ ವಾಣಿಯನ್ನು ಕೇಳಲಿಕ್ಕೆ ಅಂಥೇಳಿ ಯಾವುದು ಬೇಕಾಗಿಲ್ಲ ಅಂಥೇಳಿನ ಗುಪ್ತ ಗುಹೆಯೊಳಗ ನಿರ್ಜನ ವನದೊಳಗ ಕೂತ ಅವರು ಈ ಕಾರ್ಯ ಮಾಡ್ತಾರೆ. ಏನ? ಆತ್ಮ ಅಂದ್ರೆ ಚೇತನ ದ್ರವ್ಯ, ಆತ್ಮಾನುಭವ ಅಂದ್ರೆ ಅದರ ಆಸ್ವಾದ, ಅನುಭವ ಅಂತಂದ್ರೆ ಅದರ ಮಹಿಮೆ. ಅನುಭಾವ, ಅನುಭವ ಅನುಭಾವ ಅಂತಂದ್ರೆ ಅದರ ಮಹಿಮೆ. ಅನುಭಾವ ಅದರ ಮಹಿಮೆ. ಮಹಿಮೆ ಶರೀರದ ಸುಸ್ಥಿತಿದ್ದ ಇಲ್ಲ, ಮಹಿಮೆ ವ್ರತ ರೂಪದ ಪರಿಣಾಮದ್ದ ಇಲ್ಲ, ಅದರ ಮಹಿಮೆ ಅದರ್ದ ಇದೆ. ಯಾವುದರ್ದ? ಅನುಭವದ್ದೇನ ಆತ್ಮ ಅಂದ್ರೆ. ಇನ್ನೊಂದ್ಸಲ ಅಲ್ಲಿ ನೋಡುವ ಅವಶ್ಯಕತೆನೇ ಇಲ್ಲ. 3 ಶಬ್ದ ಅದಾವ್ರಿ. ಆತ್ಮ ಅಂದ್ರೆ ಚೇತನ ದ್ರವ್ಯ, ಆತ್ಮಾನುಭವ ಅಂದ್ರೆ ಅದರ ಅನುಭವ, ಅನುಭಾವ ಅಂತಂದ್ರೆ ಅದರ ಮಹಿಮೆ. ಬಂತಪ್ಪ ಲಕ್ಷದೊಳಗೆ? ಆತ್ಮ ಅಂತಂದ್ರೆ ಚೇತನ ದ್ರವ್ಯ, ದೇಹ ಅಲ್ಲ, ಮನೆಯಲ್ಲ, ಧನ ಅಲ್ಲ, ಪರಿವಾರ ಅಲ್ಲ, ಭಗವಂತ ಕೂಡ ಅಲ್ಲ. ಆತ್ಮ ಅಂದ್ರೆ ಏನ? ಚೇತನ ದ್ರವ್ಯ. ಆತ್ಮಾನುಭವ ಅಂತಂದ್ರೆ ಏನ? ಅದರ ಆಸ್ವಾದ. ಅನುಭಾವ ಅಂತಂದ್ರೆ ಏನ? ಅದರ ಮಹಿಮೆ. ಅದರ ಮಹಿಮೆ ಅಂದ್ರೆ ಆತ್ಮನ ಮಹಿಮೆಯನ್ನ ಅನುಭವದ ಮಹಿಮೆ ರೀ. ಆತ್ಮ ಅಂದ್ರೆ ಚೈತನ್ಯ ದ್ರವ್ಯ, ಆತ್ಮಾನುಭವ ಅಂತಂದ್ರೆ ಅದರದ ಆಸ್ವಾದ, ಅನುಭಾವ ಅಂತಂದ್ರೆ ಅದರ ಮಹಿಮೆ. ಯಾವುದರ ಮಹಿಮೆ? ಯಾವುದರ ಮಹಿಮೆ ಹೇಳ್ರಿ? ಯಾರು ಹೇಳ್ತಾರೆ ಹೇಳ್ರಿ? ಅನುಭವದ ಮಹಿಮೆಯನ್ನು ಆತ್ಮನ ಮಹಿಮೆ ರೀ. ಚೇತನ ದ್ರವ್ಯದ ಮಹಿಮೆಯನ್ನು ಅದರ ಅನುಭವದ ಮಹಿಮೆ. ಇದು ಸರಿಯಾದ ಉತ್ತರ. 2 ಇಲ್ಲವೇ ಇಲ್ರಿ. ಯಾವುದರ ಮಹಿಮೆ? 2 ಒಂದೇ. ಆತ್ಮ ಅನುಭವದಿಂದ ಸಂಪನ್ನ ಇದ್ದಾನೆ. ಅನುಭವ ಆತ್ಮನಿಗೆ ಸಂಬಂಧಿಸಿದ ಹಾಗೆ ಏಕರೂಪ ಆದಾಗನೇ ಅನುಭವ. ಆತ್ಮಾತ್ಮಾನುಭವ ಅಂಥೇಳಿ ಶಬ್ದ ಶ್ಲೋಕದೊಳಗೆ ಬಿಡಿಸಿದ್ದ ಇಲ್ಲ. ಇಲ್ಲಿ ಅರ್ಥ ಮಾಡುವ ವೇಳೆದೊಳಗೆ ಆತ್ಮ ಅಂದ್ರೆ ಚೇತನ ದ್ರವ್ಯ, ಆತ್ಮಾನುಭವ ಅಂದ್ರೆ ಅದರ ಆಸ್ವಾದ. ಅದರ ಆಸ್ವಾದ ಅದಕ್ಕೆ ಬರ್ತಿದೇನು ಅನ್ಯಕ್ಕೆ ಬರ್ತಿದ್ದೀರಿ? ಅದರ ಅನುಭವ ಅದಕ್ಕೆ ಬರ್ತಿದೇನು ಅನ್ಯಕ್ಕೆ? ಈಗ ರಸನೇಂದ್ರಿಯದ ಅನುಭವ ಜ್ಞಾನ ರಸನೇಂದ್ರಿಯದಿಂದನ ಆಗ್ತಿದೆಯೋ ಅಥವಾ ಚಕ್ಷು ಇಂದ್ರಿಯದಿಂದ ಆಗ್ತಿದೆ? ಇಲ್ಲಿ ಕೂಡ ಇಷ್ಟು ಸ್ಪಷ್ಟ ಭಿನ್ನತೆ ಇದೆ. ಮತ್ತು ಅಭೇದ ಆತ್ಮನ ಜೊತೆಗೆ ಪರ್ಯಾಯ ಯಾವಾಗ ಅಭೇದ ಆಗ್ತಿದೆಯಲ್ಲ ಆ ವೇಳೆದೊಳಗೆ ಅವನಿಗೆ ಆತ್ಮನ ಅನುಭವ ಆಗ್ತಿದೆ. ಅವನಿಗೆ ಅಂದ್ರೆ ಯಾವನಿಗೆ? ಪರ್ಯಾಯಕ್ಕೇನ ದ್ರವ್ಯಕ್ಕ? ದ್ರವ್ಯದ ಅನುಭವ ಪರ್ಯಾಯಕ್ಕಾಯ್ತು ಅಂಥೇಳಿ ಭೇದ ಮಾಡಿ ಹೇಳೋದ್ರಿ ಅನ್ನ. ಆದ್ರೆ ದ್ರವ್ಯ ಬೇರೆ ಪರ್ಯಾಯ ಬೇರೆ ಎಲ್ಲಿಯವರೆಗೆ ಇದಾವೆಯೋ ಅಲ್ಲಿಯವರೆಗೆ ಅನುಭವ ಆಗುವುದಿಲ್ಲ, ಆ ರೂಪದ ಅನುಭವ ಆಗುವುದಿಲ್ಲ. ಅನುಭವ ಆಗಬೇಕಾದ್ರೆ ಮಿಲನ ಆಗಬೇಕಾಗುವುದು, ಅಭೇದ ಆಗಬೇಕಾಗುವುದು. ಅಭೇದ ಆಗದ ವಿನಃ ದೃಷ್ಟಿಯಿಂದಾಗಲಿ ಶಬ್ದದಿಂದಾಗಲಿ ಹೃದಯದಿಂದಾಗಲಿ ಅದರದ ಅನುಭವ ಆಗುವುದಿಲ್ಲ. ಹೃದಯ ಅರ್ಥಾತ್ ಮನಸ್ಸ, ಚಿಂತನ ಅಂಥೇಳಿನ ಇದೇ ರಾಜಮಲ್ ಪಾಂಡೆ ಹಿಂದೆ ಹೇಳಿದ್ರು ಸೂಕ್ಷ್ಮ ಅಂತರ್ಜಲ್ಪ. ಸೂಕ್ಷ್ಮ ಅಂತರ್ಜಲ್ಪ ಕೂಡ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಇವನ ಅನುಭವ ಆಗುವುದಿಲ್ಲ. ಸೂಕ್ಷ್ಮ ತತ್ವ ಚಿಂತನ ಅದು ಧರ್ಮ ಅಲ್ಲ. ಆದರೆ ಆ ಸೂಕ್ಷ್ಮ ತತ್ವ ಚಿಂತನದ ಫಲಸ್ವರೂಪವಾಗಿ
ಎರಡು ಭೇದ ಇದ್ದದ್ದು ಒಂದಾಗ್ತಿದೆಯಲ್ಲ, ಫಲಸ್ವರೂಪವಾಗಿ ಅರ್ಥಾತ್ ಈ ಸಮಯದಲ್ಲಿ ಭೇದ ಇದ್ದಾವೆ. ಪರ್ಯಾಯದ ಸಾಮರ್ಥ್ಯ ಧ್ರುವ ದ್ರವ್ಯದ ವಿಚಾರ ಮಾಡ್ತಾ ಇದೆ, ಮಹಿಮೆಯನ್ನು ತಂದುಕೊಳ್ಳುತ್ತಾ ಇದೆ. ಆದರೆ ಈ ಸಮಯದ ಯಾವುದು ಭೇದ ರೂಪ ವಿಚಾರ ಮಾಡುವಂಥದ್ದು, ಮಹಿಮೆ ಮಾಡುವಂಥದ್ದು ಒಂದ, ಮಹಿಮೆಯೊಳಗೆ ಬರುವಂಥದ್ದು ಒಂದ. ಮುಂದಿನ ಸಮಯದೊಳಗೆ ಅವು ಎರಡೂ ಏಕಾಗ್ತವೆ. ನಿಜವಾಗಿ ಅದುವೇ ಗೌರವಾನ್ವಿತ ವಸ್ತು ಇದೆ. ಆ ಗೌರವಾನ್ವಿತ ವಸ್ತುವಿನ ಗರಿಮಾ ಮಹತ್ವ ಎಷ್ಟಿದೆ. ನಮಗೆ ಮಹತ್ವ ಯಾವುದರೊಳಗೆ ಅಂಶ ಮಾತ್ರ ಕೂಡ ಮಹತ್ವ ಇಲ್ಲವೋ ಅದನ್ನು ಮಹಿಮಾವಂತ ಮಾಡಿ ಕೂತಿದ್ದೇವ್ರಿ ನಾವು. ಅದನ್ನು ಮಹಿಮಾವಂತ ಮಾಡಿ ಮೆರೆಸಲಿಕ್ಕೆ ಹೊರಟಿದ್ದೇವ್ರಿ. ಅದರಿಂದ ನಮ್ಮ ಗೌರವಕ್ಕೆ ಧಕ್ಕೆ ಬರ್ತಾ ಇದೆ. ನಿಜವಾಗಿ ಗರಿಮಾ ಯಾವುದರದ್ದು ಇದೆಯೋ ಅದರದ್ದು ನಮಗೆ ಗೌರವ, ಅದರದ್ದು ನಮಗೆ ಗರಿಮಾ ಮಹಿಮಾ ಅನ್ನಿಸ್ತಾನೇ ಇಲ್ಲ. ಇಲ್ಲೇನು ಹೇಳಿದ್ರು? ಆತ್ಮ ಅರ್ಥಾತ್ ಚೇತನ ದ್ರವ್ಯ, ಆತ್ಮಾನುಭವ ಅರ್ಥಾತ್ ಅದರ ಆಸ್ವಾದ, ಅನುಭಾವ ಅರ್ಥಾತ್ ಅದರ ಮಹಿಮೆ. ಅನುಭವದೊಳಗೆ ಬಾರದ ವಿನಃ, ಆಸ್ವಾದದೊಳಗೆ ಬಾರದ ವಿನಃ ವಸ್ತುವಿನ ಮಹಿಮೆ ಬರುವುದನ್ನು ಸಾಧ್ಯ ಇಲ್ಲ. ವಸ್ತು ಎಲ್ಲಿಯವರೆಗೆ ದೂರ ಇದೆಯೋ ಅಲ್ಲಿಯವರೆಗೆ ಅದರದ ಅನುಭವ ಆಗೋ ಸಾಧ್ಯ. ಮಹಿಮಾ ಬರಬೇಕಾದ್ರೆ ಚೈತನ್ಯ ಸ್ವರೂಪಿ ಆತ್ಮನ ಮಹಿಮೆ ಯಾರಿಗೆ ಬಂತರೆ? ಯಾರು ಅನುಭವ ಸಂಪನ್ನದರೋ ಅವರಿಗೆ ಬಂತರೆ. ಅನುಭವದಿಂದ ಶೂನ್ಯ ಜನರಿಗೆ ಯಾವುದರ ಮಹಿಮೆ ಬಂತು? ಯಾವುದರ ಮಹಿಮೆ ಲೋಕದೊಳಗೆ ಕಿಂಚಿತ್ ಮಾತ್ರ ಕೂಡ ಇಲ್ಲವೋ ಅದರದ್ದು. ಮನೆಯ ಮಹಿಮೆ ಇದೆ, ಚಿನ್ನದ ಮಹಿಮೆ ಇದೆ, ಚಿನ್ನದ ಆಭರಣ ಆಕಾರದ ಮಹಿಮೆ ಇದೆ. ಮಹಿಮೆ ಯಾವುದರದ್ದು ಇದೆ? ಅದರದೆಲ್ಲ ಮಹಿಮೆ ಮಾಡುವಂಥವನ ಮಹಿಮೆ ಇದೆ. ಈ ಮನೆ 20 ಕೋಟಿದ್ದು ಇದೆ, 100 ಕೋಟಿದ್ದು ಇದೆ. ಯಾರು ಮಾಡಿದ್ರು 100 ಕೋಟಿ ಅಂಥೇಳಿ ಅದರ ಬೆಲೆ? ಈ ಚಿನ್ನ ಇಷ್ಟು ಗ್ರಾಮ್ ಇದೆ, 100 ಗ್ರಾಮ್ ಇದೆ, 200 ಗ್ರಾಮ್ ಇದೆ, 500 ಗ್ರಾಮ್ ಇದೆ. ಇದರದ ಆ ಯಾವ ಡಿಸೈನ್ ಇದೆ ಅದರ ಸಲುವಾಗಿ 10,000 ರೂಪಾಯಿ ಕೊಡಲಾಗಿದೆ. ಇದೆಲ್ಲ ಯಾರು ತಿಳಿದರೆ? ಜ್ಞಾನ. ಹಾಗಾದ್ರೆ ಆ ಜ್ಞಾನಕ್ಕೇನೂ ಬೆಲೆ ಇಲ್ಲ. ಜ್ಞಾನಕ್ಕೇನೂ ಬೆಲೆ ಇಲ್ಲೇನ್ರಿ? ಬರೀ ಆ ವಸ್ತುವಿಗೆ ಬೆಲೆ. ನಿಜವಾಗಿ ಅದು ವಸ್ತುವಿನ ಬೆಲೆ ಇದೆ ಅನ್ನೋ ಜ್ಞಾನದ ಮಹಿಮೆ ಇದೆ ರೀ. ಅದ ಇದುವರೆಗೆ ಈ ಜೀವಕ್ಕೆ ಲಕ್ಷ್ಯದೊಳಗೆ ಬರಲೇ ಇಲ್ಲ. ಪರದ ಬೆಲೆ ಮಾಡಿದವ್ರು ಯಾರು? ಪರದ ಮಹಿಮೆ ಮಾಡ್ತಾ ಇರೋರು ಯಾರು? ಅರೇ ಇಡೀ ವಿಶ್ವದ ಮಹಿಮೆ ಅಂಥೇಳಿನ ಹೇಳ್ತು ಒಂದೇ ಒಂದು ವಾಕ್ಯದೊಳಗ. 3 ಲೋಕ 3 ಕಾಲೆಲ್ಲ ಯಾವ ಜ್ಞಾನದೊಳಗ ಪ್ರತಿಬಿಂಬಿತ ಆಗ್ತಾ ಇದೆಯೋ ಆ ಜ್ಞಾನಕ್ಕ ತ್ರಿಕಾಲಿ ಜ್ಞಾನಮಯ ಆತ್ಮನ ಮಹಿಮೆ ಇದೆ ಅಂಥೇಳಿ ಆ ಪರ್ಯಾಯದೊಳಗೆ 3 ಲೋಕ 3 ಕಾಲೆಲ್ಲ ಪ್ರತಿಫಲಿತ ಆಗ್ತಾ ಇದೆ. ಒಂದು ವೇಳೆ ಆ ಜ್ಞಾನಕ್ಕ, ಆ ಜ್ಞಾನದಲ್ಲಿ ಯಾವುದು ಕಾಣಿಸ್ತಾ ಇದೆ ಆ 3 ಲೋಕದ ಮಹಿಮೆ ಬಂತು ಅಂತಂದ್ರೆ ಏನಾದೀತ್ರಿ ಹೇಳ್ರಿ ನೋಡೋಣ. ಯಾವುದು ಹೊಳಿತಾ ಇದೆ ಅಲ್ಲ ತಾನಾಗಿನ ಜ್ಞೇಯ ರೂಪದಿಂದ, ಆ ಜ್ಞೇಯ ರೂಪದಿಂದ ಹೊಳೆಯುವಂಥ 3 ಕಾಲ 3 ಲೋಕದ ಮಹಿಮೆ ಆ ಜ್ಞಾನಕ್ಕೆ ಬಂತು ಅಂತಂದ್ರೆ ಏನಾಗುದ? ಅವನು ನಮ್ಮ ಹಾಗೆನ ಸಂಸಾರಿ ಜೀವ. ಅವನ ನಿರಾಕುಲ ಶಾಂತಿ ಎಲ್ಲ ಹೊರಟು ಹೋಗೋದ್ರಿ, ಬಿಟ್ಟು ಹೋಗೋದ. ಆದ್ರೆ ಆ ಪ್ರಕಾರದ ಕಾರ್ಯ ಅವ ಎಂದೂ ಮಾಡೋ ಸಾಧ್ಯ ಇಲ್ಲ. ಇನ್ನೊಂದ್ಸಲ ಹೇಳ್ತೇನೆ, ಯಾವ ಒಂದು ಸಮಯದ ಜ್ಞಾನದ ಪರ್ಯಾಯ ಕೇವಲ ಜ್ಞಾನ ಅಂಥೇಳಿ ಯಾವುದನ್ನು ಹೇಳಲಾಗುತ್ತದೆಯೋ ಅದರೊಳಗ 3 ಲೋಕ 3 ಕಾಲೆಲ್ಲ ಒಂದೇ ಒಂದು ಸಮಯದೊಳಗೆ ತಿಳಿದು ಬರ್ತಾ ಇದೆ. ಆದರೆ ಯಾವುದರಲ್ಲಿ ತಿಳಿದು ಬರ್ತಾ ಇದೆ ಅಲ್ಲ ಆ ಜ್ಞಾನಮಯ ಅಭೇದ ವಸ್ತುವಿನ ಮಹಿಮೆ ಮಾಡ್ತಾ ಇದೆ. ಅಭೇದ ವಸ್ತುವಿಗೆ ಸಮರ್ಪಿತ ಇದೆ. ಅಭೇದ ವಸ್ತುವಿನ ಜೊತೆಗೆ ತನ್ಮಯ.